ವೆಲ್ಕಮ್ ಬ್ಯಾಕ್ ಟು AR ಕುಕಿಂಗ್ ಆ್ಯಂಡ್ ಟ್ರಾವೆಲಿಂಗ್ ಚಾನಲ್. ಇವತ್ತಿನ ರೆಸಿಪಿ ಹಾಲು ಮೆಂತಿ ಪರೋಟ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ದಂಟಿಲ್ದಂಗೆ ಸೊಪ್ಪಷ್ಟೇ ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಲಿ ಹಾಕಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಹಂಗಾದರೆ ನೀರಿನ ಅಂಶ ಎಲ್ಲ ಹೋಗುತ್ತೆ. ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಳಿ. ಈ ಮೆಂತ್ಯ ಸೊಪ್ಪು ನಮ್ಮ ಮನೆ ಮುಂದೆನೇ ಬೆಳೆಸಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಯಾವುದೇ ರೀತಿ ಕೆಮಿಕಲ್ದಿಲ್ದೇ ಮನೆ ಹತ್ರ ಸ್ವಲ್ಪ ಜಾಗದಲ್ಲೇ ಬೆಳಿಬೋದು. ನೋಡಿ, ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಇವಾಗ 2 ಕಪ್ಪು ಗೋಧಿ ಹಿಟ್ಟು, 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಇದಕ್ಕೆ ಖಾರದ ಪುಡಿ, ಜೀರಾ ಪುಡಿ ಮತ್ತು ಅರಿಶಿನ, ಅಜ್ವಾಯಿನ್ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಮತ್ತು ಹೆಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಕೈಯಿಂದ ಈ ರೀತಿ ಕಲಿಸ್ಕೊಳ್ಳಿ. ಹಿಟ್ಟು ಮತ್ತು ಸೊಪ್ಪು ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರೋ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಚಪಾತಿ ಮಾಡ್ತೀವಲ್ಲ ಆ ರೀತಿ ಹಿಟ್ಟನ್ನ ಕಲಿಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ, ಈ ರೀತಿ ಮಾಡಿಟ್ಕೊಳ್ಳಿ. ನೋಡಿ, ಇದಕ್ಕೆ 1 ಟೀ ಸ್ಪೂನು ಆಯಿಲ್ ಹಾಕ್ಕೊಂಡು ಕಲಸಿ ಒಂದು 10-15 ನಿಮಿಷ ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ. ಇವಾಗ ಆಲೂಗಡ್ಡೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಒಂದು ಬೌಲ್ಗೆ 2 ಬೇಯಿಸಿರೋ ಆಲೂಗಡ್ಡೆ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೀವು ಕೈಯಿಂದ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡ್ರೆ ಗಂಟು ಇರಲ್ಲ ಅಂತ ಅಷ್ಟೇ. ಇದಕ್ಕೆ ಇವಾಗ ಮಸಾಲೆ ಹಾಕೊಳ್ಳೋಣ. 1 ಸ್ಪೂನು ಧನಿಯಾ ಪೌಡ್ರು, ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ, ಜೀರಿಗೆ, ಈರುಳ್ಳಿ, ತುರಿದಿರೋ ಶುಂಠಿ, ಹಸಿಮೆಣಸಿನ ಕೊತ್ತಂಬರಿ ಹಾಕ್ಕೊಳ್ಳಿ. ಸ್ವಲ್ಪ ಅಜ್ವೈನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡಿಟ್ಕೊಳ್ಳಿ. ಇವಾಗ ಒಂದು 20 ನಿಮಿಷ ಆಗಿದೆ. ಇವಾಗ ಮಾಡ್ಕೊಳ್ಳೋಣ ಬನ್ನಿ. ಈ ರೀತಿ ಉಂಡೆಗಳ ಥರ ಮಾಡಿಟ್ಕೊಳ್ಳಿ ಹಿಟ್ಟನ್ನ. ಈಸಿ ಆಗುತ್ತೆ ಅಂತ ಅಷ್ಟೇ. ನೀವು ಬೇಕಾದರೆ ಆವಾಗಲೇದ್ರೂ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೆಂತ್ಯ ಸೊಪ್ಪು ಯಾರೆಲ್ಲ ತಿನ್ನಲ್ಲ ಅಂತಾರೋ ಈ ರೀತಿ ಕೊಡಿ, ಖಂಡಿತ ತಿಂತಾರೆ. ನೋಡಿ, ಇವಾಗ ಹಾಲು ಸ್ಟಫಿಂಗ್ ಇರುತ್ತಲ್ಲ ಅದನ್ನು ಈ ರೀತಿ ಉಂಡೆಗಳ ಥರ ಮಾಡಿಟ್ಕೊಳ್ಳಿ. ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ ಅಷ್ಟೇ. ನೋಡಿ, ಈ ರೀತಿ ಮಾಡಿಟ್ಕೊಂಡು ಇವಾಗ ಮೆಂತ್ಯ ಹಿಟ್ಟಿಂದು ಈ ರೀತಿ ಸ್ವಲ್ಪ ಉದ್ದಿಟ್ಕೊಂಡು ಹಾಲು ಸ್ಟಫಿಂಗ್ ಇರುತ್ತಲ್ಲ ಅದನ್ನ ಈ ರೀತಿ ಚಪಾತಿ ಹಿಟ್ಟಿನೊಳಗೆ ಹೋಗೋಂಗೆ ನೀಟಾಗಿ ಈ ರೀತಿ ಮಾಡಿಕೊಂಡು ನಿಧಾನವಾಗಿ ಚಪಾತಿನ ಲಟ್ಟಿಸ್ಕೊಳ್ಳಿ. ಯಾಕಂದರೆ ಸ್ಟಫಿಂಗ್ ಎಲ್ಲ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಅಷ್ಟೇ. ನಿಧಾನವಾಗಿ, ಜಾಸ್ತಿ ದಪ್ಪನೂ ಬೇಡ, ಜಾಸ್ತಿ ಸಣ್ಣನೂ ಬೇಡ, ಒಂದು ರೀತಿ ಪರೋಟ ಥರ ಮಾಡಿಟ್ಕೊಳ್ರಿ. ನೋಡಿ, ಈ ರೀತಿ ದಪ್ಪನೇ ಇರಲಿ ಸ್ವಲ್ಪ. ಈ ರೀತಿ ತವ ಮೇಲೆ ಹಾಕಿ 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಒಂದು ಕಡೆ ಫ್ರೈ ಆದಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮತ್ತು ಇನ್ನೊಂದು ಸೈಡೂ ತುಪ್ಪ ಹಚ್ಕೊತಿದ್ದೀನಿ. ನಿಮ್ಮ ಇಷ್ಟ, ಬೆಣ್ಣೆ ಆದರೂ ಹಚ್ಕೋಬೋದು ಮತ್ತು ಎಣ್ಣೆ ಆದರೂ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ.
ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಲ್ಲಿ ಎಲ್ಲ ಪರೋಟ ಮಾಡಿಟ್ಕೊಳ್ಳಿ. ಪರೋಟಕ್ಕೆ ಸೂಪರ್ ಕಾಂಬಿನೇಷನ್ ಅಂದರೆ ಮೊಸರು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾರೆ. ಆದರೆ ನಾನು ಸ್ವಲ್ಪ ಚಟ್ನಿ ತೊಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ. ಥ್ಯಾಂಕ್ ಯು ಆಲ್.